ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಾಧವಿ ಮೇತಾ ಗುಜರಾತ್ಲಿಂತ್ರ. ಎಲ್ಲರಿಗೂ ದೇವರು ಆಯುಷ್ಯನ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಪ್ಪ ಅಂದ್ರೆ ಜೀವನದಾಗಿರೋದು ಅದು ಫಸ್ಟ್. ಇವತ್ತು ನಾನು ಮಾಡೇನಿ ನೈಟ್ ಡಿನ್ನರ್, ಅಂದರೆ ರಾತ್ರಿ ಊಟ. ದಮ್ಮಾಲು ಅಂಥೇಳಿ ಸಣ್ಣ ಆಲೂಗಡ್ಡಿದು ಪಲ್ಯ. ಹೌದು, ಸಣ್ಣ ಆಲೂಗಡ್ಡೆ ಬರ್ತಾವ್ರಿ ಇವು. ಸಣ್ಣ ಸಣ್ಣ ಇಷ್ಟ ಸಣ್ಣ ಸಣ್ಣ ಆಲೂಗಡ್ಡೆ. ಇದೊಂದು ದೊಡ್ಡದೈತಲ್ಲ, ಅವು ಸಣ್ಣ ಮೀಡಿಯಮ್ ಸೈಜ್ ಅಂತೇಳಿ ಸಣ್ಣ ಬರ್ತಾವ್ರಿ. ಇಟ್ಟಿಟ್ಟಿಟ್ಟಿಟ ಆ ಆಲೂಗಡ್ಡಿದು ಇಡೀದ ಪಲ್ಯ ಮಾಡೇ ನಾನು. ಹೊಳ್ಳಿ ಇದಕ್ಕೇನಪ್ಪ ಅಂದ್ರೆ ನಾವು ರೈಸ್ ಆದರೂ ಮಾಡ್ಬೋದು, ಹೊಳ್ಳಿ ಅನ್ನ ಸಾರು ಚಪಾತಿ ಮಾಡ್ಬೋದು, ಪರಾಟನೂ ಮಾಡ್ಬೋದು. ಇದ್ರ ಜೊತೆ ಯಾವುದಾದ್ರೂ ಮಸ್ತ್ ಆಕತಿ. ಪರಾಟ ಅಂದ್ರೆ ನಮ್ಮಲ್ಲಿ ಪದರಿನ ರೊಟ್ಟಿ ಮಾಡ್ತಾರಲ್ರಿ, ಪದರಿನ ಚಪಾತಿ, ಅದು ಟೇಸ್ಟ್ ಆಕತಿ. ಹೊಳ್ಳಿ ಇದ್ರ ಜೊತೆ ಅನ್ನ ಸಾರು ಮಾಡ್ಬೋದು. ದಮಾಲು ಅಂಥೇಳಿ ನೋಡಿ. ನಿಮಗೆ ಇದು ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ. ಏನಪ್ಪ ಅಂದ್ರೆ ದಮ್ಮಾಲು ಅಂಥೇಳಿದು ಸಣ್ಣ ಆಲೂಗಡ್ಡಿದು ಪಲ್ಯ ನೋಡಿ. ಇಟ್ಟಿಟ್ಟಿಟ್ಟಿಟ ಆಲೂಗಡ್ಡೆ ಇರ್ತಾವೆ. ಹೌದು, ಇಡೀ ಆಲೂಗಡ್ಡೆನ ಹಾಕ್ಬೇಕು, ಹೆಚ್ಚಂಗಿಲ್ಲ ಏನಿಲ್ಲ. ಹೌದು, ಪಲ್ಯ ಹೆಂಗೆ ಕಾಣಿಸ್ತೈತಿ ಹೇಳಿ ನನಗೆ. ಈಗ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಪರೋಟ ಎಣ್ಣೆಯೂ ಜಾಸ್ತಿ ಇಡ್ಸಂಗಿಲ್ಲ, ಅದ್ರ ಸಂಬಂಧ ಚಪಾತಿ ಮಾಡ್ತಾನೆ. ನಾನು ಚಪಾತಿ ಮಾಡ್ತೀನಿ. ಹೊಳ್ಳಿ ಏನಪ್ಪ ಅಂದ್ರೆ ರೈಸ್ ಮಾಡೀನಿ. ರೈಸ್ ಅವ್ರು ಉಣ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮನೆಯವರು ಉಣ್ಣಂಗಿಲ್ಲ. ಅವರು ಚಪಾತಿ ಹೊಳ್ಳಿ ದಮ್ಮಾಲು ಪಲ್ಯ. ಹೌದು, ಇದ್ರೊಳಗೆ ಉಳ್ಳಾಗಡ್ಡಿ ಟೊಮೆಟೊ ಹಾಕೇನಿ. ಹೆಂಗೆ ನಿಮ್ಗೆ ರೆಸಿಪಿ ಇಡ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ಏನಪ್ಪ ಅಂದ್ರೆ ನಮ್ಮ ರಾತ್ರಿ ಊಟಕ್ಕೆ ಬರ್ರಿ ಊಟ ಮಾಡೋಣ. ಎಲ್ಲರೂ ಕರ್ನಾಟಕದವರೆಲ್ಲರೂ ಬನ್ನಿ ಊಟ ಮಾಡೋಣ. ನಮ್ಮ ಮನೆಗೆ ಬನ್ನಿ, ಗುಜರಾತಕ್ಕೆ ಬನ್ನಿ. ಹೌದು, ಆಯಿತು, ಓಕೆ, ಬಾಯ್.